ಫೇಸ್ಬುಕ್ನಲ್ಲಿ ಬಿಂದು ಸಿರಾ ಅವರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಅತ್ಯಂತ ಅಶ್ಲೀಲ ಹಾಗೂ ವಿಕೃತವಾಗಿ ಸುಳ್ಳು ಅರಳಿಸುವ ಮೂಲಕ ಅಪಪ್ರಚಾರದಲ್ಲಿ ತೊಡಗಿರುತ್ತಾರೆ ಎಂಬ ತಪ್ಪು ಮಾಹಿತಿ ಬಳಸಿ ಸಾರ್ವಜನಿಕರಲ್ಲಿ ಗೊಂದಲ ಮತ್ತು ದ್ವೇಷ ಬಿತ್ತಲು ಪ್ರಯತ್ನಿಸಲಾಗಿದೆ. ಈ ಕೃತ್ಯವು ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧದ ಇಂಧನ ಅಲ್ಲ, ದೇಶದ ಅತ್ಯುನ್ನತ ಸಂವಿಧಾನಿಕ ಹುದ್ದೆಯಲ್ಲಿರುವ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ವಿರುದ್ಧ ನಡೆಸಿದ ವ್ಯವಸ್ಥಿತ ಅಪಪ್ರಚಾರವಾಗಿದೆ. ಇದು ಸಂಘರ್ಷಣೆ ಹಾಗೂ ಪ್ರಚೋದನೆ ನೀಡಿದ್ದಾರೆ ಎಂದು ಬಿಂದು ಸಿರಾ ಅವರ ವಿರುದ್ಧ ಹಾಗೂ ಈ ಪೋಸ್ಟ್ ಅನ್ನು ಹಂಚಿಕೊಂಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಡಿವೈಎಸ್ಪಿ ಅವರು ನೆಲಮಂಗಲ ಉಪವಿಭಾಗ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಹಾಗೂ ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಿಸುವ ಸಂದರ್ಭದಲ್ಲಿ ಜಗದೀಶ್ ಚೌಧರಿ ಅವರು ಬಿಜೆಪಿ ನೆಲಮಂಗಲ ತಾಲೂಕು ಅಧ್ಯಕ್ಷರು, ಅರುಣ್ ಗೌಡ್ರು ಬಿಜೆಪಿ ತ್ಯಾಮಗೊಂಡ್ಲು ಹೋಬಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳು, ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ಹಾಗೂ ಎಲ್ಲ ಮಹಿಳಾ ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ವೇದಮೂರ್ತಿ NKS TV4 ಬೆಂಗಳೂರು. ಹೀನಾಯ ಪರಿಸ್ಥಿತಿ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರು ಒಂದು ಹೆಜ್ಜೆ ಇಕ್ಕಿದ್ರೂ ಅಭಿವೃದ್ಧಿಯ ಮಟ್ಟದಲ್ಲಿ ಇವತ್ತು 2014ರಿಂದ 2026ವರೆಗೂ ಹೆಜ್ಜೆಗೂ ಅಭಿವೃದ್ಧಿಯನ್ನು ಮಾಡ್ತಿರ್ತಕ್ಕಂಥ ಒಬ್ಬ ಪ್ರಧಾನಿನ ನಮ್ಮ ಕರ್ನಾಟಕದ ಬಿಂದು ಸಿರಾನ ಒಬ್ಬ ಮಹಿಳೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೂ ಅವಹೇಳನವಾಗಿ ಒಬ್ಬ ಪ್ರಧಾನಿನ ಚಿತ್ರವನ್ನು ಹಾಕಿ ಅವಹೇಳನಕಾರಿ ಪೋಸ್ಟನ್ನು ಹಾಕಿದ್ದಾರೆ. ಅದರಿಂದ ನಾವು ನೆಲಮಂಗಲ ತಾಲೂಕು ಮಹಿಳಾ ಮೋರ್ಚಾ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರ ಮುಖಾಂತರ, ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರ ಮುಖಾಂತರ ಇವತ್ತು ನಮ್ಮ DYSP ಸಾಹೇಬರಿಗೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ FIR ಮಾಡಬೇಕು ಅಂತ ಬಂದಿದ್ದೀವಿ ಠಾಣೆಗೆ. ಈಗಾಗಲೇ ಕೊಟ್ಟಿದ್ದೀವಿ, FIR ಕೂಡ ಆಗ್ತಾ ಇದೆ. ಈ ಥರ ಪೋಸ್ಟರ್ನ ಹಾಕೋ ಅಂಥ ಕೆಲಸವನ್ನು ಮೊದಲು ನಿಲ್ಲಿಸಬೇಕು. ಯಾಕಂದರೆ ಒಬ್ಬ ದೇಶದಲ್ಲಿ ಪ್ರಧಾನಮಂತ್ರಿ ಆಗಲಿ ಯಾವುದೇ ಉನ್ನತ ಹುದ್ದೆಗೆ ಹೋದ್ಮೇಲೆ ಅದು ಯಾವುದೇ ಪಕ್ಷಕ್ಕೆ ಸೇರಲ್ಲ, ಇಡೀ ಭಾರತದಾದ್ಯಂತ ಎಲ್ಲ ಪ್ರಜೆಗಳಿಗೂ ಅವರು ಪ್ರಧಾನಿಗಳು. ಅಂತಹ ವ್ಯಕ್ತಿಯನ್ನು ನೀವು ಹೀನಾಮಾನವಾಗಿ ಮರ್ಯಾದೆಯನ್ನು ತೆಗೆದಿದ್ದೀರಾ ಅಂದರೆ ವಿಶ್ವದಲ್ಲೇ 28-30 ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀವು ಈ ರೀತಿ ಅವಹೇಳನ ಮಾಡ್ತೀರಾ ಅಂದರೆ ನೀವು ಯಾವ ರೀತಿಯ ಹೊಲಸು ರಾಜಕೀಯ ಮಾಡ್ತಿದ್ದೀರಾ ಇಲ್ಲಿ ಕರ್ನಾಟಕದಲ್ಲಿ? ನಿಮಗೆ ಅಭಿಮಾನ, ಗೌರವ, ನೀವು 70 ವರ್ಷದಿಂದ ಇದೇ ರೀತಿಯ ರಾಜಕೀಯ ಮಾಡ್ಕೊಂಡು ಬಂದಿರೋದು. ಅವಹೇಳನ ಮಾಡುವುದಕ್ಕೂ ಒಂದು ತಾಳ್ಮೆ ಇರಬೇಕು, ಒಂದು ಉದಾಹರಣೆ ಇರಬೇಕು. ಈ ರೀತಿಯ ಅವಹೇಳನ ಅದು ಒಬ್ಬ ಹೆಣ್ಣು ಮಗಳಾಗಿ ನೀನು ಈ ರೀತಿಯ ಮಾಡ್ತಿದ್ಯಾ ಅಂದರೆ ನಿನಗೆ ಧೈರ್ಯ ಕೊಡ್ತಿರೋರು ಯಾರು? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸತ್ತೋಗಿದೆಯಾ ಅಥವಾ ಗೃಹ ಇಲಾಖೆ ಸತ್ತೋಗಿದೆಯಾ? ಈ ರೀತಿಯ ಪೋಸ್ಟರ್ಗಳನ್ನ ಹಾಕಿದಾಗ ಇಮಿಡಿಯೇಟಾಗಿ ಗೃಹ ಮಂತ್ರಿಗಳೇ ಅವ್ರನ್ನ ಕರೆದು ಇಮಿಡಿಯೇಟಾಗಿ ಆಕ್ಷನ್ ತಗೊಬೇಕಾಯಿತು. ಆದರೆ ಆ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನಾವು BJP ಕಾರ್ಯಕರ್ತರು ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾದ ರೀತಿ ಕೇಸ್ ಹಾಕಿ ಅವರಿಗೆ ಉಗ್ರವಾದ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಇಡೀ ದೇಶಕ್ಕೆ, ಬರೀ ದೇಶಕ್ಕಲ್ಲ, ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೂಡ ಅತ್ಯುತ್ತಮವಾದ ಪ್ರಧಾನಮಂತ್ರಿ ಯಾರಾದ್ರು ಇದ್ದರೆ ನರೇಂದ್ರ ಮೋದಿ ಅವರು ಹೇಳ ತಪ್ಪಲಾರದವರು. ಹೀನಾಯ ಮನಸ್ಥಿತಿ ಉಳ್ತಕ್ಕಂಥವ್ರು, ಮನಸ್ಥಿತಿ ಕೆಟ್ಟಿರ್ತಕ್ಕಂಥವ್ರು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ, ಇಡೀ ಪ್ರಪಂಚನೇ ಕೊಂಡಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಪ್ರತಿ ಹೆಸರು ಮಾಡಲಿಕ್ಕೋಸ್ಕರ ಪ್ರಧಾನಮಂತ್ರಿ ಅವ್ರ ಹೆಸರು ಬಂದರೆ ಅದ್ರ ಪಕ್ಕದಲ್ಲಿ ನನ್ನ ಫೋಟೋ ಬಂದರೆ ನಂದು ಕೂಡ ನ್ಯೂಸ್ ಕ್ರಿಯೇಟ್ ಆಗುತ್ತೆ, ರಾಜ್ಯದಲ್ಲಿ ಹೆಸರಾಗ್ತದೆ, ರಾಜ್ಯದ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಆ ಮನಸ್ಥಿತಿಗೆ ಸಹಾಯ ಮಾಡ್ತಾರೆ ಅಂತೇಳಿ ಹೀನಾಯ ಮನಸ್ಥಿತಿಯಿಂದ ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಒಂದು ವೇಳೆ ಪೋಸ್ಟ್ ಆಗ್ತಾರೆ ಅಂತ ಮಹಿಳೆ ಬಿಂದು ಸಿರಾ ಅಂತೇಳಿ. ಆ ಅಮ್ಮನಿಗೆ ಏನಾದ್ರು ಕೂಡ ಮಾನ ಮರ್ಯಾದೆ ಇದ್ದರೆ, ನೀನು ಮಹಿಳೆ ಅಂತೇಳಿ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ನಾನು ಕೂಡ, ನೀನು ಮಾನ ಮರ್ಯಾದೆ ಇದ್ದರೆ ನೀನು ಕಾಂಗ್ರೆಸ್ ಪಾರ್ಟಿಯಿಂದ ಒಂದೇ ಒಂದು ಸೆಕೆಂಡ್ ಮಾಡಿಕೋಬಾರ್ದು. ಅದು BJP ಅವ್ರು ಮಾಡಲಿ, ಕಾಂಗ್ರೆಸ್ ಅವ್ರು ಮಾಡಲಿ, JDS ಅವ್ರು ಮಾಡಲಿ, ಯಾವ ನೈತಿಕತೆ ಮೇಲೆ ನೀನು ಈ ಪೋಸ್ಟನ್ನು ಈ ಥರ ಫೇಸ್ಬುಕ್ಕಲ್ಲೆಲ್ಲ ಬಿಟ್ಟರೂ ಕೂಡ ನಿನ್ನ ಮೇಲೆ ಕಾನೂನು ಕ್ರಮ ಆಗ್ತಾ ಇಲ್ಲ ಅಂತಂದರೆ ಇದರಲ್ಲಿ ಕಾಂಗ್ರೆಸ್ ಕುಮ್ಮಕ್ಕಿಲ್ಲದೆ ಬೇರೆ ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಆಗಲಿ, ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ರಾಜ್ಯದ ಮಂತ್ರಿಗಳಾಗಲಿ, ಯಾರೇ ಆಗಿರಲಿ, ಈ ಥರ ಒಬ್ಬ ದೇಶದ ಅತ್ಯುತ್ತಮ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಯಾವುದೇ ಪಾರ್ಟಿಯಲ್ಲಿರಲಿ, ಅವ್ರು ಯಾರೇ ಆಗಿರಲಿ, ಇಡೀ ಪ್ರಪಂಚನೇ ಕೊಂಡಾಡ್ತಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿ ಅವ್ರ ಬಗ್ಗೆ ಈ ಥರ ಆಗ್ತದೆ ಅಂತಂದರೆ ಇದನ್ನು ನಾವು ಖಂಡಿಸಬೇಕಾಗ್ತದೆ. ಪೊಲೀಸ್ ಇಲಾಖೆ ಅತಿ ಶೀಘ್ರವಾಗಿ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಬೇಕು. ಕೇವಲ ಕಲಾಚಿತ್ರ ನಟರನ್ನ ಯಾರಾದರೂ ಕೂಡ ಒಂದೇ ಒಂದು ಕೆಟ್ಟದಾಗಿ ಕಾಮೆಂಟ್ ಮಾಡಿ 30 ಸೆಕೆಂಡಾಗಿ ಎಳ್ಕೊಂಬರೋಂಥ ಕೆಲಸ ಮಾಡ್ತೀರಾ? ಇದು ನಮ್ಮ ದೇಶದ ಮರ್ಯಾದೆ ಪ್ರಶ್ನೆ. ಇಡೀ ನಮ್ಮ ದೇಶ ಇರ್ತಕ್ಕಂಥ 140 ಕೋಟಿ ಜನಕ್ಕೂ ಕೂಡ ಅವಮಾನ ಮಾಡಿರ್ತಕ್ಕಂಥದ್ದು ಇದು. ಒಬ್ಬ ಚಿತ್ರನಟಿ ಬಗ್ಗೆ ಹೇಳಕಾರಿ ಒಂದು ಪೋಸ್ಟ್ ಹಾಕ್ತಾರೆ, ಅಲ್ಲಿದ್ದು ಅಂತ ಹಾಕಿದ್ರೆ ಇಮ್ಮಿಡಿಯೇಟ್ಲಿ ಸರ್ಕಾರ ಎಲ್ಲ ಟಿವಿಲಿ ನ್ಯೂಸ್ ಆಗ್ತದೆ. ಈ ಮಹಿಳೆಗೆ ಏನಾದ್ರು ಕೂಡ ಮಾನ ಮರ್ಯಾದೆ ತೆಗಿಲಿಲ್ಲ ಅಂತಂದರೆ ಅದೇ ಥರ ಫೋಟೋ ನಿಂದಾಕಿ
ನಮ್ಮ ತಾಲೂಕಲ್ಲಿ ನಿನ್ನ ಅದೇ ಥರ ಫೋಟೋನ ಸೃಷ್ಟಿ ಮಾಡಿಸಿ ನಿನ್ನೂ ಕೂಡ ಇಡೀ ರಾಜ್ಯದಲ್ಲಿ ನಿನ್ನ ಮುಖ ಎನ್ನುತಕ್ಕಂಥದ್ದು ನಾವು ತೋರಿಸ್ಬೇಕಾಗ್ತದೆ. ಆದ ಕಾರಣ ಎಚ್ಚೆತ್ಕೊಬೇಕು. ನಾವಿವತ್ತು ನಮ್ಮ ಮಹಿಳಾ ಮೋರ್ಚಾದಿಂದ ನೆಲಮಂಗಲ ತಾಲೂಕಲ್ಲಿ ಬಂದು DYC ಸಾಹೇಬ್ರೆ ನಾವೆಲ್ಲರೂ ಕೂಡ ಮನವಿ ಕೊಟ್ಟಿದ್ದೀವಿ. ಅದನ್ನು FIR ಮಾಡಬೇಕು, ಆಕೆ ಕರ್ಸಂತ ಕೆಲಸ ಆಗಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಈ ಥರ ಕೆಲಸ ಮಾಡಿ ಹೆಸರು ಮಾಡ್ತೀನಿ, ನೀನು ಎಲ್ಲೂ ಕೂಡ ಒಂದು ಗ್ರಾಮ ಪಂಚಾಯತಿಯಲ್ಲಿ ಗೆಲ್ಲಕ್ಕೂ ಕೂಡ ನಿನ್ನ ಯೋಗ್ಯತೆ ಇಲ್ಲ, ಒಂದು ಸಂಘಟನೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ನಿನ್ನ ಫೇಸ್ಬುಕ್ ಸುಮಾರು ಸತಿ ನೋಡಿದ್ದೀನಿ, ದೊಡ್ಡವ್ರನ್ನ ಬೈಯೋದು, ದೊಡ್ಡವ್ರ ಬಗ್ಗೆ ಹೇಳೋಕ್ಕಾಗಿ ಮಾತಾಡ್ತಕ್ಕಂಥದ್ದು, ದೊಡ್ಡವ್ರ ಬಗ್ಗೆ ವಿಚಿತ್ರವಾಗಿ ಮಾತಾಡ್ತಕ್ಕಂಥದ್ರಿಂದ ಹೆಸರು ಮಾಡ್ತಾ ಇದೆ ಬಿಟ್ರೆ ಅದರಿಂದ ನಿನ್ನ ಜೊತೆ ಚೆನ್ನಾಗಿರ್ತಕ್ಕಂಥವ್ರಿಗೆ ಯಾರೋ ಖುಷಿ ಕೊಡ್ಬೋದು. ಎಲ್ರಿಗೂ ಇಡೀ ರಾಜ್ಯ ಜನತೆಗಾಗಲಿ ಮಾನ ಮರಿಯಿಂದ ಬಂದಿರತಕ್ಕಂಥ ಜನಗಳಿಗಾಗಲಿ ಯಾರಿಗೂ ಕೂಡ ಖುಷಿ ಕೊಡ್ತಕ್ಕಂಥ ಕೆಲಸ ಅದಲ್ಲ. ಕಾಂಗ್ರೆಸ್ಸಲ್ಲಿ ಗೃಹ ಮಂತ್ರಿಗಳೇ, ನೀವೇನಾದ್ರು ಕೂಡ ನೈತಿಕತೆ ಅನ್ನೋದಿದ್ರೆ, ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿದ್ದರೆ ಇಮ್ಮಿಡಿಯೇಟ್ಲಿ ಅಮ್ಮನ ಮೇಲೆ ಆಕ್ಷನ್ ತಗೋಬೇಕು. ಅಲ್ಲಿ ಇರ್ತಕ್ಕಂಥ ಎಲ್ಲ ಪೋಸ್ಟ್ಗಳನ್ನು ಕೂಡ ಡಿಲೀಟ್ ಮಾಡಿಸ್ಬೇಕು. ನೀವು ಮಾಡಲಿಲ್ಲ ಅಂತಂದರೆ ನಾವು ರಾಜ್ಯದಲ್ಲಿ ಇರ್ತಕ್ಕಂಥ ಮೇನ್ ಮುಖಂಡರು ಎಲ್ಲರ ಫೋಟೋನು ಕೂಡ ಅವ್ರ ಫೋಟೋಕ್ಕೆ ಯಾವ ರೀತಿ ಚುಮಾರಿ ಆಗ್ತೀವಿ ಅನ್ನೋದನ್ನು ಮುಂದಿನ ನೋಡಬೇಕಾಗ್ತದೆ. ಅವ್ರ ಮೇಲೆ FIR ಆಗಬೇಕು. ಆಗಲಿಲ್ಲ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು, ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ರಾಷ್ಟ್ರ ನಾಯಕರುಗಳನ್ನ ನೆಲಮಂಗಲ ತಾಲೂಕಲ್ಲಿ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಪೋಸ್ಟ್ ಅಂಟಿಸ್ಬಿಡ್ತೀವಿ. ಅದನ್ನ ಇಡೀ ದೇಶ ನೋಡ್ಬೇಕಾಗ್ತದೆ. ಅವ್ರು ಬರೀ ನಮ್ಗೇನೋ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಒಂದು ಸಿಂಪಲಾಗಿ ಮಾಡೋರೆ. ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ವಿಚಿತ್ರ ಆಗ್ಬಿಡ್ಬೇಕು. ಅದನ್ನು ಎಲ್ಲ ಬಂದು ನಾಯಿ ನರಿ ಬಂದ್ಬಿಟ್ಟು ನಿಮಗೆ ಅದನ್ನ ಬುದ್ಧಿ ಕಲಿಸ್ಬೇಕು, ಆ ಮಟ್ಟಕ್ಕೆ ತಗೊಂಡ್ಬಿಡ್ತೀವಿ. ಇದನ್ನ ಉಗ್ರವಾಗಿ ತಗೋಬೇಕಾಗ್ತದೆ. ನಮ್ಮ ರಾಜ್ಯ ನಾಯಕರು ಕೂಡ ಇದನ್ನ ತರಂತ ಪ್ರಯತ್ನ ಮಾಡ್ತೀವಿ. ಅವರು ಕೂಡ ಕಂಪ್ಲೇಂಟ್ ಆಗಬೇಕು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ನೂ ಭಾಳ ಚಿಕ್ಕ ವಯಸ್ಸಿದ್ಯಾ ತಾಯಿ, ನಿನ್ನ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಕ್ಕಂಥ ಇಡೀ ರಾಜ್ಯದಲ್ಲಿ ಯಾರೋ ಹೆಣ್ಮಕ್ಳಿದ್ರೆ ನೀನು ಒಬ್ಬಳೇ ಅನ್ಸೋದು ಭವಿಷ್ಯ. ಆದ ಕಾರಣ ಇದನ್ನು ಅತಿ ಶೀಘ್ರ ಎಚ್ಚೆತ್ಕೊಬೇಕು. ಅದೇ ರೀತಿ ನಿಮ್ಗೆ ಯಾರೋ ಕಾಂಗ್ರೆಸ್ ನಿನ್ಗೆ ಅತಿಯಾಗಿ ಯಾರ ಮೇಲೆ ಪ್ರೀತಿ ಐತಲ್ಲ, ಕಾಂಗ್ರೆಸ್ ಮುಖಂಡರ ಮೇಲೆ ಅತಿಯಾಗಿ ಯಾರು ಇಷ್ಟಪಡ್ತಿಲ್ಲ ಕಾಂಗ್ರೆಸ್ ಮುಖಂಡರ ಮೇಲೆ, ಅವ್ರು ಯಾರು ಅಂತ ನೀನು ಹಾಕೋದು ಗೊತ್ತಾಗ್ತದೆ ಕಷ್ಟ ಸುಖ ಏನು ಅಂತೇಳಿ. ಈ ದೇಶದ ಪ್ರಧಾನಮಂತ್ರಿನ ಬರೀ ನಮ್ಮ ದೇಶ ಮಾತ್ರ ಒಪ್ಕೊಂಡಿಲ್ಲ, ಇರ್ತಕ್ಕಂಥ 230 ರಾಷ್ಟ್ರಗಳು ಕೂಡ ಒಂದು MA ಪ್ರಧಾನಮಂತ್ರಿ ಅಂತೇಳಿ ಹೆಸರು ಇರ್ತಕ್ಕಂಥವ್ರು ಯಾರಾದರೂ ಕೂಡ ಇಲ್ಲಿವರೆಗೂ ಇದ್ರೆ ಅದು ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ. ಆದ ಕಾರಣ ಇವತ್ತು DYC ಸಾಹೇಬ್ರ ಬಂದೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಕೂಡ FIR ಮಾಡ್ತೀವಿ ಅಂತ ಹೇಳಿದ್ರೆ FIR ಆಗಬೇಕು, ನೆಲಮಂಗಲಕ್ಕೆ ಬರಬೇಕು. ಏನು MI ನೀರು ಅಲ್ಲ, ಇಷ್ಟೊಂದೆಲ್ಲ ಮಾತಾಡೋದ ಅವಶ್ಯಕತೆ ಏನಿಲ್ಲ. ನಾವು ಕೊಚ್ಚೆ ಅಂತ ಬಿಸಾಕ್ಬೋದಾಯ್ತು. ಬಟ್ ರಚ್ಚೆಂತಿರೋದು ಯಾಕೆ ಅಂದರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಫೋಟೋ ಹಾಕಿರೋದಕ್ಕೆ. ಇಲ್ಲಾಂದ್ರೆ ನಂಬಲ್ಲೆಲ್ಲ ಮಾತಾಡಿಸ್ಕೊಂಡು ಸ್ಟೇಟ್ ನ್ಯೂಸ್ ಆಗೋದು ದೊಡ್ಡವರಲ್ಲ. ಕಾಂಗ್ರೆಸ್ ನಾಯಕರು ಪ್ರೀತಿ ಇರ್ಬೋದು, ಕಾಂಗ್ರೆಸ್ ನಾಯಕರಿಗೆ ಜೀನ್ಸ್ ಹಾಕೋದ್ರಿಂದ ಒಳ್ಳೆ ಖುಷಿ ಇರ್ಬೋದು, ನಮಗಿಲ್ಲ. ನಾವು ಹೇಳ್ತಾ ಇರೋದು ನಮ್ಮ ಪ್ರಧಾನಮಂತ್ರಿಗಳು ಫೋಟೋ ಹಾಕ್ಬೇಕಾದ್ರೆ ಭಯ ಭಕ್ತಿ ಇರಬೇಕು. ಏನಾದ್ರು ಕೂಡ ಇದಕ್ಕೇನಾದ್ರು ಕಾನೂನು ಕ್ರಮ ತಗೊಂಡಿಲ್ಲ ಅಂತಂದರೆ ಅವ್ರಿಗೆಲ್ಲ ಫೋಟೋನ ಎಲ್ಲೆಲ್ಲಿ ಅಂಟಿಸ್ತೀವಿ ಅಂತ ನೋಡ್ತಾ ಇರಲಿ. ಅದಕ್ಕೋಸ್ಕರ DYC ಹತ್ರ ಮನವಿ ಮಾಡಿದ್ದೀವಿ. ಅತಿ ಶೀಘ್ರವಾಗಿ FIR ಆಗಬೇಕು. ಯಾಕೆ FIR ಮಾಡೋಕ್ಕಾಗಲ್ಲ? ಒಬ್ಬ ಚಲನಚಿತ್ರ ದರ್ಶನ್ ಹೆಂಡತಿ ಬಗ್ಗೆ ಏನೋ ಒಂದು ಕಂಪ್ಲೇಂಟ್ ಆಯಿತು ಅಂತೇಳಿ ಇಮಿಡಿಯೇಟ್ಲಿ 5 ಜನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ರಿ. ಪ್ರಧಾನಮಂತ್ರಿ